ಬಿಡ್ತಾ ಇಲ್ಲ. ಹಾಗಾಗಿ ನಾವು ಕಡಿಮೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆ ಸಚಿವ ಶಿವಲಿಂಗೇಗೌಡರು ಇದ್ದಾರೆ. ಶಿವಲಿಂಗೇಗೌಡ್ರೆ, ನಿಮ್ಮದೇ ಸರ್ಕಾರ, ಈ ಹಿಂದಿನ ಸರ್ಕಾರ ನಾಗೇಂದ್ರ ಅವರ ಅಪರಾಧಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಸದನದ ಹೇಳ್ತಾರೆ 87 ಕೋಟಿ ಹಣ ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ. ಆ ಮುಖಾಂತರ ಅವರ ರಾಜೀನಾಮೆಯನ್ನು ಪಡಿತಾರೆ. ತಾವು ಕೂಡ ಡಬಲ್ ಸ್ಟ್ಯಾಂಡರ್ಡ್, ಭ್ರಷ್ಟಾಚಾರದಲ್ಲಿ ತಾವು ಬಿಜೆಪಿನ ಆರೋಪ ಮಾಡಿದ್ರೆ ತಾವು ಕೂಡ ಡಬಲ್ ಸ್ಟ್ಯಾಂಡರ್ಡ್. ಶಿವಲಿಂಗೇಗೌಡ್ರೆ, ನೀವು ಮಾಡಿದ್ರೆ ಭ್ರಷ್ಟಾಚಾರ ಅಲ್ವಾ? ಈಗ ನೋಡ್ರಿ, ಆವತ್ತಿನ ದಿವಸ ಅವ್ರ ಮೇಲೆ ಆಪಾದನೆ ಬಂದಾಗ, ಸದನದಲ್ಲಿ ಚರ್ಚೆಗೆ ಬಂದಾಗ ಇನ್ನೂ ಸತ್ಯಾಸತ್ಯತೆಗಳು ಗೊತ್ತಿರಲಿಲ್ಲ. ಆ ಘಟನೆ ಏನು ಅನ್ನೋದು ಗೊತ್ತಿರಲಿಲ್ಲ. ಹಾಗಾದ್ರೆ ಸತ್ಯಾಸತ್ಯತೆ ಗೊತ್ತಿಲ್ಲದೆ ಒಬ್ಬ ಸಣ್ಣ ಸಮುದಾಯದನ್ನ ಬಲಿಪಶು ಮಾಡಿದ್ರ ರಾಜೀನಾಮೆ ಪಡೆದು? ಅಲ್ಲ, ಪಡೆದು ರಾಜೀನಾಮೆನ ಆವಾಗ ಆ ಮೇಲ್ನೋಟಕ್ಕೆ ಅಪರಾಧಿ ಇರಬಹುದು ಅಂತಕ್ಕಂಥ ಭಾವನೆ ಬಂತು. ಹಾಗಾದ್ರೆ ನಾಗೇಂದ್ರ ಅಪರಾಧಿಯಾ ಸರ್? ನಾಗೇಂದ್ರ ನಿಮ್ಮ ಪ್ರಕಾರ ಅಪರಾಧಿ, ಆರೋಪಿತ ಅಲ್ಲ, ಅಪರಾಧಿ. ಶಿವಲಿಂಗೇಗೌಡರು ಹೇಳ್ತಾರೆ ನಾಗೇಂದ್ರ ಅಪರಾಧಿ ಅಂತ. ಎಸ್ ಸರ್. ಅವರು ಇನ್ನೂ ಆಪಾದಿತ ಅಲ್ಲ, ಆಪಾದಿತ ಆರೋಪಿ, ಅಪರಾಧಿ ಅಲ್ಲ, ಆರೋಪಿ ಅಲ್ಲ. ಶಿವಲಿಂಗೇಗೌಡರಿಗೆ ಕನ್ಫ್ಯೂಷನ್, ಅಪರಾಧಿನ ಆರೋಪಿನ ಅಂತ. ಟೋಟಲಿ ನಾಗೇಂದ್ರ ಅಪರಾಧಿ ಮಾಡಿದ್ದಾರೆ. ಎಸ್ ಸರ್, ಪ್ಲೀಸ್. ಅದೇ ಆರೋಪಿ, ಈಗ ತಾನೇ ಅಪರಾಧಿ ಅಂದ್ರಿ, ಈಗ ತಾನೇ ಆರೋಪಿ ಅಂತಿಲ್ಲ. ಇದೇ ಅಲ್ಲ ನಿಮ್ ಡಬಲ್ ಸ್ಟ್ಯಾಂಡರ್ಡ್. ಬೈ ಮಿಸ್ ಆಗಿ ಹೇಳಿ ರಿಂಗ್ ಹಿಡ್ಕೊಂಡ್ಬಿಟ್ರೆ ಹಂಗೆ. ಆದ್ರಿಂದ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಅದು ದೊಡ್ಡ, ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಕ್ಲೀನ್ ಚೀಟ್ ಒಂದು ಸಂಸ್ಥೆ ಕೊಟ್ಟಿದೆ, ಇನ್ನೂ ಒಂದೆರಡನ್ನ ಹಾಕಿದಾರೆ ಅವರು. ಇಡಿ, ಸಿಬಿಐ ಹಾಕಿದ್ದಾರೆ. ಸಿಬಿಐಲಿ ದೋಷಾರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರು ಅಪರಾಧ ಎಸಗಿಗೆ ಸಂಬಂಧಪಟ್ಟಗೆ ದಾಖಲು ಸಮೇತ ಕೊಟ್ಟಿದ್ದಾರೆ. ಹಣ ಎಲ್ಲೆಲ್ಲ ಹೋಯ್ತು, ಅವರ ಸಂಬಂಧಿಕರಿಗೆ ಎಲ್ಲ ಹೋಯ್ತು, ಅವರ PA ಎಲ್ಲ ಹೋಯ್ತು ಅಂತ ಸಿಬಿಐ ದೋಷಾರೋಪ ಪಟ್ಟಿಯಲ್ಲಿದೆ. ಅವರ ನಾಗೇಂದ್ರ ಅವರು ಒಂದು ಸಹಿ ಆಗ್ಲಿ, ಅವರು ಒಂದೇ ಒಂದು ನಿರ್ಣಯ ತಗೊಂಡಿರ್ತಕ್ಕಂಥದ್ದು ಏನಾರ ಇದ್ರು ತೋರಿಸ್ತಾರೆ. ಅವ್ರೇನು ತಾವು PA ಫೋನ್ ನಲ್ಲಿ ಮಾತಾಡ್ತಿರಲ್ಲ ಸರ್? ಫೋನ್ PA ನೋಡ್ರಿ, PA ಅವು ಯಾವ ನಮಗ್ ಗೊತ್ತಿಲ್ಲ. ಅವೆಲ್ಲ CBI COD ಮಾಡಬಹುದು. ಅದನ್ನ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವ್ರಿನ್ನೂ ಅಪರಾಧಿ ಅಂತ ತೀರ್ಮಾನ ಆಗಿಲ್ಲ, ಆರೋಪಿ ಆಗಿರೋದ್ರಿಂದ ಈಗಾಗಲೇ ಕೆಲವು ಸಂಸ್ಥೆಗಳು ತನಿಖೆಯಿಂದ ಹೊರಬಂದಿರತಕ್ಕಂಥದ್ರಿಂದ ಅವರನ್ನು ತಗೊಂಡಿದ್ದಾರೆ. ಅವರು ಇನ್ನು ಇವರು CBIನವರು CIDಯವರು ಮಾಡ್ಲಿ ತೀರ್ಮಾನ. ರಾಜ್ಯ ಸರ್ಕಾರ ಇನ್ನೂ ಬರ ಘೋಷಣೆ ಮಾಡಿಲ್ಲ. ಬರಬಿಡಿತ ತಾಲೂಕು ಯಾವುದು ಅಂತಲೂ ಕೂಡ ಘೋಷಣೆ ಮಾಡಿಲ್ಲ. ನೀವು ಬರದ ಬಗ್ಗೆ ಮಾತನಾಡ್ತೀರಾ. ಈ ಜನರ ತೆರಿಗೆ ದುಡ್ಡನ್ನ ಎಲ್ಲರೂ ಕೂಡ, ನೀವು ಸೇರಿಸಿ ಎಲ್ಲರೂ ಕೂಡ ವೇಸ್ಟ್ ಮಾಡ್ತೀರಾ. ಜನ ಪ್ರಶ್ನೆ ಮಾಡೋ ದಿನ ದೂರ ಇಲ್ಲ. ಕೇಳಿ, ಇಡೀ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆದ ಮೊದಲನೇ ದಿವಸಲೇ ರಾಜ್ಯಾದ್ಯಂತ ಸಂಚಾರ ಮಾಡಿ ಸಂಪೂರ್ಣ ವರದಿಯನ್ನ ಬರದ ಬಗ್ಗೆ ತಗೊಂಡ್ಬಂದಿದೀವಿ. ಅದನ್ನ ಈ ಸದನದಲ್ಲಿ ಇಟ್ಟು ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಕಳಿಸಿ, ನಾವೆಲ್ಲ ಡಾಟ್ ಡಿಕ್ಲೇರ್ ಮಾಡೋರು, ಕೇಂದ್ರದವರು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಎಲ್ಲಿದೆ ರಿಪೋರ್ಟ್? ತೋರಿಸಿ ಸರ್, ಎಲ್ಲಿದೆ ರಿಪೋರ್ಟ್? ಬರದ ರಿಪೋರ್ಟ್ ಎಷ್ಟು ತಾಲೂಕು ಆಯ್ತು? ಒಟ್ಟಾರೆ ಎಷ್ಟು ತಾಲೂಕುಗಳು ಬರಪೀಡಿತ ತಾಲೂಕುಗಳು ಸರ್? ಎಲ್ಲ ಡಿಕ್ಲೇರ್ ಮಾಡ್ತೀವಿ. ಎಲ್ಲ ಹಂಗೆಲ್ಲ ಮಾಡಕ್ಕಾಗಲ್ಲ ಸರ್. ನಾರ್ಮ್ಸ್ ಇದೆ, NDRF ನಾರ್ಮ್ಸ್ ಇದೆ, ಅಲ್ಲಿ ಕಳಿಸ್ಕೊಡ್ತೀವಿ. ಅವ್ರು ಯಾವಾಗ ಕಳಿಸ್ಕೊಡೋದು ಸರ್? ಯಾವಾಗ ಕಳಿಸ್ಕೊಡೋ? ಸದನದಲ್ಲಿ ಇಡ್ಬೇಕಲ್ಲದ, ಇಟ್ಟು ಕಳಿಸ್ಬೇಕು, ಚರ್ಚೆ ಆಗ್ಬೇಕು. ಚರ್ಚೆ ಅದು ಮಾಡ್ರಪ್ಪ. ಸದನನೇ ಬೇಕಾ? ಬರ ಘೋಷಣೆ ಮಾಡಕ್ಕೆ ಸದನನೇ ಬೇಕಾ ಸರ್? ಜನರ ಕಷ್ಟನ ತೀರ್ಮಾನ ಮಾಡಕ್ಕೆ ಸದನವೇ ಬೇಕಾ ನಿಮಗೆ? ನಾವು ಸಹಾಯ ಮಾಡಬಹುದು. ಡಾಟ್ ಅಂತ ಡಿಕ್ಲೇರ್ ಮಾಡೋ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ, ನಮಗಿಲ್ಲ. ಎಷ್ಟು ತಾಲೂಕುಗಳು ಬರ ಪೀಡಿತ ಅಂತ ತಾವು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ವರದಿ ಚರ್ಚೆ ಮಾಡಕ್ ಬನ್ರಿ, ತೋರಿಸ್ತೀವಿ. ಬಲ್ರಿ ಸದನಕ್ಕೆ, ಚರ್ಚೆ ಇಟ್ಕೊಳ್ರಿ, ಹೇಳ್ತೀವಿ ಎಷ್ಟು ತಾಲೂಕ್ ಬರ್ತಿದ್ದೇವೆ, ಯಾವ್ಯಾವ ಸಂಕಷ್ಟ ಇದೆ. ವಾಲ್ಮೀಕಿ ಹಗರಣದ ಹಣ ಚುನಾವಣೆಗೆ ಖರ್ಚಾಯ್ತಾ, ಬೇರೆ ಖರ್ಚಾಯ್ತಾ? ವಾಲ್ಮೀಕಿ ಹಗರಣದ ಹಣ ಯಾವ ಹಣ? ಯಾರೋ ಈಗ ಅಲ್ಲೇ ಇಲ್ಲ, ಅವ್ರವ್ರ ಖಾತೆಲಿ ಎಲ್ಲಿ ಖರ್ಚೈತೆ? ಬಿಜೆಪಿ ಆರೋಪ ಇದು, ನನ್ನ ಆರೋಪ ಅಲ್ಲ, ಬಿಜೆಪಿ ಆರೋಪ. ಬಿಜೆಪಿ ಕೆಲಸ ಇಲ್ಲ ಮಾಡಕ್ಕೆ. ಅಕೌಂಟ್ ಎಲ್ಲ ಇದೆಯಲ್ರಿ ದುಡ್ಡು, ಎಲ್ಲಿಂದ ಬಂತು ದುಡ್ಡು? ಕೊನೆಯದಾಗಿ ಬಿಜೆಪಿ ಮತ್ತು JDS ಹೋರಾಟಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ಅವರು ರಾಜಕೀಯ ಪ್ರೇರಿತವಾದಂತ, ಅಲ್ಲಿ ಡೆಲ್ಲಿನಲ್ಲಿ ರಾಹುಲ್ ಗಾಂಧಿ ಅವರು 11 ದಿವಸಗಳ ಕಾಲ ಅವರದ್ದು ಏನು ಅವರ ಹಿಸ್ಟ್ರಿ ಇದೆ ಅದನ್ನೆಲ್ಲ ತೆಗೆದ್ರು, ಅಂಕಿಅಂಶಗಳು ಕೊಟ್ಟು ಅದನ್ನ ಮರಮಾಚಕ್ಕೋಸ್ಕರ ಈ ರಾಜ್ಯದ ಜನನ ಯಾಮಾರ್ಸಕ್ಕೋಸ್ಕರ ಮಾಡ್ತಾ ಇರೋಂತ ಕುತಂತ್ರ. ಇವಿಷ್ಟು ಸಚಿವ ಶಿವಲಿಂಗೇಗೌಡರ ಅಭಿಪ್ರಾಯ. ಒಟ್ಟಾರೆ ಎಲ್ಲ ಒಂದ್ ಕಡೆ ಬರಪೀಡಿತ ವಿಚಾರವಾಗಿ ಚರ್ಚೆ ಮಾಡಬೇಕಂತ ಭಾರತೀಯ ಜನತಾ ಪಕ್ಷ ಚರ್ಚೆಯನ್ನು ಮಾಡ್ತಿಲ್ಲ ಅಂದ್ರೆ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಆವೇರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ವಿಧಾನಸೌಧ, ಬೆಂಗಳೂರು.